ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಪ್ರಬಂಧ ನೋಡ್ತಾ ಹೋಗೋಣ. ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಅಂತಕ್ಕಂಥದ್ದು 3 ಪಾಯಿಂಟ್ಗಳನ್ನ ನಾನು ವಿವರಿಸ್ತಾ ಹೋಗ್ತೇನೆ. ರೈಟ್, ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಪೀಠಿಕೆ ಅಂತಕ್ಕಂಥ ಮೊದಲು ಹೇಳ್ತಾ ಹೋಗ್ತೇನೆ. ಪೀಠಿಕೆ ಅಂತಕ್ಕಂಥ 4 ಅಥವಾ 5 ಅಥವಾ 6 ಸಾಲೊಳಗೆ ನೀವು ಮುಗಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಾವು ಆಚರಿಸುವ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವವು ಒಂದಾಗಿದೆ. ಭಾರತೀಯರಿಗೆ ಸ್ವಾತಂತ್ರ್ಯ ಪಡೆದ ನಂತರ ಹೊಸ ಹಾಗೂ ಹುರುಪಿನ ಹಬ್ಬವೇ ಇದಾಗಿದೆ. ಆದುದರಿಂದ ಭಾರತ ವಾಸಿಗಳೆಲ್ಲರೂ ಈ ಹಬ್ಬವನ್ನು ತುಂಬಾ ಆನಂದ ಹಾಗೂ ಉತ್ಸುಕತೆಯಿಂದ ಆಚರಿಸುತ್ತಾರೆ. 1950ನೇ ಇಸವಿಯಲ್ಲಿ ಭಾರತೀಯ ಸಂವಿಧಾನ ರೂಪುಗೊಂಡು ಸಿದ್ಧವಾಯಿತು ಅಂತಕ್ಕಂಥ ನಾನು ಇಲ್ಲಿ ಪೀಠಿಕೆಯಲ್ಲಿ ನಾನು ತಿಳಿಸಿದ್ದೇನೆ. ಇದಾದ ನಂತರ ವಿವರಣೆ ಅಥವಾ ವಿಷಯ ವಿವರಣೆ ಅಂತ ನಾವು ಕರೀತೇವೆ. ಓಕೆನಾ, ಇಲ್ಲಿ ವಿಷಯ ವಿವರಣೆ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿವರಣೆ ಅಥವಾ ವಿಷಯ ವಿವರಣೆ ಅಂತ ಬರೆದ್ರು ಓಕೆನೆ. ಓಕೆ, ವಿವರಣೆ. ಭಾರತವು ಕ್ರಿಸ್ತಶಕ 1950 ಜನವರಿ 26ರಂದು ಗಣತಂತ್ರ ದಿನವೆಂದು ಆಚರಿಸುತ್ತೇವೆ. ಏಕೆಂದರೆ ಅಂದು ಭಾರತ ಸಂವಿಧಾನವು ಜಾರಿಗೆ ಬಂದಿದ್ದರಿಂದ ಈ ದಿನವನ್ನು ದೇಶದೆಲ್ಲೆಡೆ ಗಣತಂತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ಆದರೆ 1950 ಜನವರಿ 26ರಂದು ನಮ್ಮ ದೇಶಕ್ಕೆ ತನ್ನದೇ ಆದ ಸಂವಿಧಾನ ರಚಿಸಲ್ಪಟ್ಟಿತು. ಈ ಸಂವಿಧಾನದ ಮೂಲ ಪುರುಷ ಡಾಕ್ಟರ್ BR ಅಂಬೇಡ್ಕರ್. ಓಕೆನಾ, BR ಅಂಬೇಡ್ಕರ್ ನಾನು ಬರ್ದಿಲ್ಲ, ಇಲ್ಲಿ ನೀವು ಡಾಕ್ಟರ್ ಅಂಬೇಡ್ಕರ್ ಅಂತಾನು ಬರೀರಿ, ಡಾಕ್ಟರ್ BR ಅಂಬೇಡ್ಕರ್ ಅಂತಾನು ಬರೀರಿ. ಓಕೆನಾ ಮಕ್ಕಳೇ, ಈ ಹೊಸ ಸಂವಿಧಾನದಿಂದ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಉಗಮವಾಯಿತು. ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರತಿನಿಧಿಗಳೇ ಆಡಳಿತ ನಡೆಸುವಂತಹ ಪ್ರಜಾ ಸರ್ಕಾರ ಬಳಕೆಯಲ್ಲಿ ಬಂತು. ಅದಕ್ಕಾಗಿಯೇ ಇದಕ್ಕೆ ಇನ್ನೊಂದು ಹೆಸರು ಪ್ರಜಾರಾಜ್ಯೋತ್ಸವವೆಂದು. ಸರ್ದಾರ್ ವಲ್ಲಭಾಯಿ ಪಟೇಲರು ರಾಜರ ಅಧೀನದಲ್ಲಿದ್ದ ಎಲ್ಲ ಗಣಗಳನ್ನು 1950 ಜನವರಿ 26ರಂದು ಭಾರತದಲ್ಲಿ ವಿಲೀನಗೊಳಿಸಲಾಯಿತು. ಆದ್ದರಿಂದ ಇದಕ್ಕೆ ಗಣರಾಜ್ಯೋತ್ಸವ ಎಂದು ಹೆಸರು ಬಂದಿತು ಅಂತೇಳಿ ಹೇಳ್ತಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ನೋಡಿ, ವಿಷಯ ವಿವರಣೆಯಲ್ಲಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ನವೆಂಬರ್ 26, 1949ರಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆಯೊಂದಿಗೆ ಜನವರಿ 26, 1950ರಂದು ಸಂವಿಧಾನವನ್ನು ಭಾರತದಲ್ಲಿ ಜಾರಿಗೊಳಿಸಲಾಯಿತು. ಈ ಸಂವಿಧಾನವನ್ನು ರಷ್ಯಾ, ಬ್ರಿಟನ್, ಅಮೆರಿಕ ಇತರೆ ಹಲವು ದೇಶಗಳ ಸಂವಿಧಾನದ ಪ್ರಮುಖ ಅಂಶಗಳ ಸಂಯೋಜನೆಯಾಗಿದೆ ಅಂತಕ್ಕಂಥ ಇಲ್ಲಿ ತಿಳಿಸಿದರೆ. ಇಷ್ಟೆಲ್ಲ ವಿಷಯ ವಿವರಣೆ ಬರೆದ ನಂತರ ಕೊನೆಗೆ ಏನ್ ಮಾಡ್ತೀರಾ ಅದ್ರಿನ ಉಪಸಂಹಾರ. ಓಕೆನಾ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ, ಭಾರತವನ್ನು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವೆಂದು ಕರೆಯಲಾಗುತ್ತದೆ. ಈ ದಿನದಂದು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹನೀಯರನ್ನು ನೆನೆಯುವ ದಿನವಾಗಿದೆ. ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು, ಅದರಂತೆ ನಡೆದುಕೊಳ್ಳಬೇಕು ಅಂತ ನಾನು ತಿಳಿಸಿದ್ದೇನೆ ಮಕ್ಕಳೇ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ಪ್ರಯತ್ನ ಬರ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.